ಆಯ್ತಾ ತಲೆ ಕೆಟ್ಟೋಗಿದೆ ಸೈಕಾಗಿದೆ ಮಾರ ಸೈಕಾಗಿದೆ ಆರ್ ಸಿ ಬಿ. ಹೀಗೆ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಆಸೆ ಹುಟ್ಟಿಸ್ತಿದ್ದೀರಿ. ಇದು ದೊಡ್ಡ ತಪ್ಪು. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ ಕ್ಷೇಮ. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ಆರ್ ಸಿ ಬಿ 6-6 ಸೋತು ಈಗ 5-5 ವಿನ್ ಆಗಿದೆ. ಅಯ್ಯೋ ರಾಮ. ಈಗ 18ನೇ ತಾರೀಕಿಗೆ ಏನು ಆರ್ ಸಿ ಬಿ ವರ್ಸಸ್ CSK ಮ್ಯಾಚ್ ಉಂಟಲ್ಲ, ಆರ್ ಸಿ ಬಿ ದೊಡ್ಡ ಅಂತರದಿಂದಲೇ ವಿನ್ ಆದರೆ ಎಲ್ಲೋ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗಿ ನಾವೀಗ ಪ್ಲೇ ಆಫಿಗೆ ಹೋಗುವಂತಹ ಸಂಭವ ಉಂಟು. ಎಂಥ ಕಮ್ಬ್ಯಾಕ್ ಮಾರ್ರೆ. ನಾವು ಮ್ಯಾನೇಜ್ಮೆಂಟಿಗೆ ತುಪ್ಪುಕ್ ಅಂತ ಉಗಿದು ಈಗ ಮ್ಯಾನೇಜ್ಮೆಂಟನ್ನು ಹೊಗಳುವ ಸಮಯ. ಎಂಥ ಕತೆ. ಮೋಸ್ಟ್ ಟ್ರಾಲ್ಡ್ ಬೌಲಿಂಗ್ ಲೈನಪ್ ಇನ್ ದಿ ಹಿಸ್ಟ್ರಿ ಆಫ್ IPL ಯಾವುದು? ಖಂಡಿತವಾಗಿ ಸಹ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬೌಲಿಂಗ್ ಲೈನಪ್. ಈಗ ಅದೇ ಬೌಲಿಂಗ್ ಲೈನಪ್ ಲಾಸ್ಟ್ 3 ಮ್ಯಾಚಲ್ಲಿ ತನ್ನ ಅಪೋನೆಂಟನ್ನು ಆಲ್ಔಟ್ ಮಾಡಿ ಹಾಕಿದ್ದು. ಆಲ್ಔಟ್ ಕಂಟ್ರೋಲ್ ಮಾಡಿದ್ಬಿಟ್ಟಕ್ಕೆ ಆಲ್ಔಟ್ ಮಾಡಿ ಹಾಕಿದೆ. ಇದಾಗಿ ಸಡನ್ನಾಗಿ ಈ ರೇಂಜಿಗೆ ಫಾರ್ಮ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಂತಹ ಇವತ್ತಿನ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 47 ಅಂತರದಿಂದ ಭರ್ಜರಿಯಾಗಿ ಗೆದ್ದಿದೆ. ಭಯಂಕರ ದೊಡ್ಡ ಗೆಲುವು. ಈ ಗೆಲುವಿನೊಂದಿಗೆ ಪ್ಲೇ ಆಫ್ ರೇಸಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಈಗ ನಾನು ಹೇಳ್ತೇನೆ, KKR ಅಫಿಷಿಯಲಿ ಕ್ವಾಲಿಫೈ ಆಗಿದೆ, ರಾಜಸ್ಥಾನ್ ಕ್ವಾಲಿಫೈ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ 2 ಸೀಟ್ 3 ತಂಡಗಳ ನಡುವೆ ಭಯಂಕರ ಹೋರಾಟ ನಡೀತಾ ಉಂಟು. CSK, SRH, RCB. ಈಗ ನೋಡಿ, GT ಅಫಿಷಿಯಲಿ ಇನ್ನೂ ಸಹ ಡಿಸ್ಕ್ವಾಲಿಫೈ ಆಗಲಿಲ್ಲ, ಅಥವಾ ಅಂದರೆ ರೇಸಿಂದ ಔಟ್ ಆಗಲಿಲ್ಲ, ಎಲಿಮಿನೇಟ್ ಆಗಲಿಲ್ಲ. ಮತ್ತು DC GT ಇದೆರಡು ತಂಡ ಏನು ಎಲಿಮಿನೇಟ್ ಆಗಲಿಲ್ಲ ಅಫಿಷಿಯಲಿ, ಬಟ್ ಎಲಿಮಿನೇಟ್ ಎಲ್ರಿಗೂ ಸಹ ಗೊತ್ತುಂಟು. ಅಫಿಷಿಯಲಿ ಎಲ್ಲ ಇದೆ ಸಹ, ಅನ್ಅಫಿಷಿಯಲಿ ಅವರಿಗೆ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಪ್ಲೇ ಆಫ್ ರೇಸಲ್ಲಿ ಇರೋದು 3 ತಂಡ, RCB, SRH, CSK. ಈ 3 ತಂಡಗಳಲ್ಲಿ 2 ತಂಡ ಪ್ಲೇ ಆಫಿಗೆ ಹೋಗ್ತದೆ. ಆ 2 ತಂಡ ಯಾವುದಾಗ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. RCB ಪ್ಲೇ ಆಫಿಗೆ ಹೋಗ್ತದ? ಎಂಥ ಕತೆ ಮಾರ್ರೆ, ಫುಲ್ ಸೈಕ್ ಆಗ್ತಾ ಉಂಟು ನಂಗಂತೂ. ಸೂಪರ್ ಮ್ಯಾಚ್ ಮಾರ್ರೆ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 187 ರನ್ನಿಗೆ 9 ವಿಕೆಟ್. ಫಸ್ಟು ಇದು ಅಂದರೆ ಬ್ಯಾಟಿಂಗಿಗೆ ಇಳಿಸಲ್ಪಟ್ಟ ತಂಡ ನಾವು. ಫಸ್ಟ್ ಟಾಸ್ ಸೋತೆವು. ನಮ್ಮ DC ನಾಯಕ, ಡೆಬ್ಯೂ ನಾಯಕ ಇವತ್ತು ಅಕ್ಷರ್ ಪಟೇಲ್ ಅವರು, ಯಾಕಂತಂದರೆ ಪಂತ್ ಅವರನ್ನು ಕೂರಿಸಿದ್ರು, ನಿಷೇಧ ಹೇರಿದ್ರು ಅವರಿಗೆ. ಯಾಕಂತಂದರೆ ಸ್ಲೋ ಓವರ್ ರೇಟ್ ಆಗಿತ್ತಂತೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅವರಿದು. ಸೊ ಆದ್ದರಿಂದ ಡೆಲ್ಲಿಯ ನಾಯಕ ಬಾ ನೀನು ಬ್ಯಾನ್, 1 ಮ್ಯಾಚ್ ಬ್ಯಾನ್ ಅಂತ ಅವರನ್ನು ಹೊರಗೆ ಕೂಡಿಸಿದ್ರು. ಅಕ್ಷರ್ ಪಟೇಲ್ ಅವರು ಫಸ್ಟ್ ಟೈಮ್ ಅವರು ಕ್ಯಾಪ್ಟನ್ಶಿಪ್ ಅವರಿಗೆ ಸಿಕ್ಕಿರೋದು ಈ IPL ಅಲ್ಲ, ಅವರ IPL ಕರಿಯರಲ್ಲಿ. ಅವ್ರು ಏನು ಹೇಳಿದರು, ಇಲ್ಲ ನಾವು ಬೌಲಿಂಗ್ ಆಗ್ತೇವೆ, ಇದು ಚಿನ್ನಸ್ವಾಮಿ ಪಿಚ್ ಎಂತ ಇದು ಚೇಸಿಂಗ್ ಅಪ್ಪ, ಸೊ ನಾವು ಅದರಿಂದ ಬೌಲಿಂಗ್ ಆಗ್ತೇವೆ, ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಲಿ ಅಂತ. ಸೊ ನಮ್ಮದು ಎಕ್ಸ್ಪೆಕ್ಟೇಷನ್ ಏನು, ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಿನಿಮಮ್ 200. ಸೊ 200 ಮತ್ತು ಸ್ವಲ್ಪ ಒಂದು 20-30 ರನ್ ಜಾಸ್ತಿ ಹೊಡೆದ್ರೆ ಆಟೋಮೆಟಿಕ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಡೆಲ್ಲಿ ಮೇಲೆ, ನಾವು ವಿನ್ ಆಗ್ಬೋದು ಅಂತ. ನಾವು ಹೊಡೆದು 187, ಸ್ವಲ್ಪ ಗಡ ಅಂತ ಆಯಿತು. ಒಂದು ಮಾತು ಹೀಗೆ ಹೋಗ್ತೇನೆ, ವಾಪಸ್ ಮ್ಯಾಚ್ ವಿಷಯಕ್ಕೆ ಹೋಗ್ತೇನೆ. ನಮಗೆ ಪಂಜಾಬ್ ವಿರುದ್ಧ ಸಹ 4 ಕ್ಯಾಚ್ ಬಿಟ್ಟಿದ್ರು ಪಂಜಾಬ್. ಸೊ ಅದರ ಭರಪೂರ ಲಾಭ ನಾವು ಪಡೆದುಕೊಂಡೆವು, 241 ರನ್ ಹೊಡೆದಿದ್ದೆವು. ಇವತ್ತು ಸಹ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸು 3 ಓವರ್ ಅಂತರದಲ್ಲಿ 4 ಕ್ಯಾಚ್ ಬಿಟ್ಟಿದ್ರು. ಪಾಟಿದಾರ್ ಅವರದು, ವಿಲ್ ಜಾಕ್ಸಿದ್ದು ಎಲ್ಲ ಹೀಗೆ ಎಂತ ಕ್ಯಾಚ್ ಬಿಡಬೇಕಾ, ಕ್ಯಾಚ್ ಬಿಡ್ತೇನೆ ಅಂತ 3 ಓವರಲ್ಲಿ 4 ಕ್ಯಾಚ್ ಬಿಟ್ಟಾಗ ಅದರ ಲಾಭ ಪಡೆದುಕೊಂಡು 187 ರನ್ನು ನಾವು ಪೇರಿಸಿದೆವು. ಈಗ ಮಾತು ಬಂತು. ಈಗ ಎಂಥ ಮಾತು ಬರ್ತಾ ಉಂಟಂತಂದರೆ, ಎಲ್ಲಿಯಾದರೂ RCB ಬದಲು ಬೇರೆ ಯಾವುದಾದ್ರೂ ಟೀಮಿಗೆ ಹೀಗೆ ಕಂಟಿನ್ಯೂಸ್ 2 ಮ್ಯಾಚಲ್ಲಿ 4 ಕ್ಯಾಚ್ ಏನಾದ್ರು ಬಿಟ್ಟಿದ್ದಿದ್ರೆ ಕಮೆಂಟ್ ಸೆಕ್ಷನ್ ಪೂರ್ತಿ ಫಿಕ್ಸಿಂಗ್ ಅಂತ ಇರ್ತಿತ್ತು. ಸೊ ನಾವು ಯಾವ ತಂಡವನ್ನು ಸಪೋರ್ಟ್ ಮಾಡ್ತೇವಲ್ಲ, ಆ ತಂಡದ್ದು ಕ್ಯಾಚ್ ಯಾರ್ದು ಬಿಟ್ಟರೆ ನಾವು ಸುಮ್ಮನೆ ಆಗಿರ್ತೇವೆ. ಫಿಕ್ಸಿಂಗ್ ಅಲ್ಲ, ಕ್ರಿಕೆಟಲ್ಲಿ ಎಂಥ ಬೇಕಾದ್ರೆ ನಡೀತದೆ ಆಯಿತಾ ಅಂತ. ಈ ಮನೋಭಾವದಿಂದ ನಾವು ಹೊರಗಡೆ ಬರಬೇಕು. ನಮ್ಮ ತಂಡದ ಕ್ಯಾಚ್ ಬಿಟ್ಟರೆ ಸುಮ್ಮನೆ ಇರ್ತೇವೆ. ಅದೇ ಬೇರೆ ತಂಡದ ಕ್ಯಾಚು ಒಂದು 4-5 ಕ್ಯಾಚ್ ಯಾರ್ದು ಬಿಟ್ಟರೆ ಇದು ಫಿಕ್ಸಿಂಗ ಅಂತ ಹೇಳುವ ಮನೋಭಾವದಿಂದ ನಾವು ಹೊರಗಡೆ ಬರಬೇಕು. ಈಗ ವಾಪಸ್ ಮ್ಯಾಟರಿಗೆ ಬರುವ. 4 ಕ್ಯಾಚ್ ಬಿಟ್ಟರು. ಅದಕ್ಕಿಂತ ಮುಂಚೆ ಈ ಏನು ಇವತ್ತು ಸಹ ಫ್ಯಾಫ್ ಡು ಪ್ಲೆಸಿಸ್ ಅವರದು ಏನು ದೊಡ್ಡ ರನ್ ಹರಿದು ಬರಲಿಲ್ಲ, ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಅದಾದಮೇಲೆ ನಂಗೆ ಭಾರಿ ಖುಷಿ ಆಗ್ತಿರೋದು ಏನು ವಿರಾಟ್ ಕೊಹ್ಲಿ ಅವ್ರದ್ದು ಆಲ್ ಆಫ್ ಅ ಸಡನ್ ಅವರ T20 ಎಂತ ಆಟದ ವೈಖರಿ ಬದಲಾಗಿದೆಯಾ? ಇಲ್ಲದ್ರೆ ಅವರು ಯೂಶ್ವಲಿ ಒಂದು 30-35 ಬಾಲು ಒಂದು ರೇಂಜಿಗೆ ಸ್ಲೋ ಆಡಿ ಮತ್ತೆ ಅದನ್ನು ನೆಕ್ಸ್ಟ್ ಗೇರಿಗೆ ಶಿಫ್ಟ್ ಮಾಡ್ತಾಯಿದ್ರು. ಈಗ ಏನು ಲಾಸ್ಟ್ ಮ್ಯಾಚಿಂದ ಫಸ್ಟಿಂದವೇ ಗೇರ್ ಶಿಫ್ಟೇ
1 2 3 4 ಗೇರ್ ಇಲ್ಲ, ಅವರ ಕಾರಲ್ಲಿರೋದು ಒಂದೇ ಗೇರ್ ಅಥವಾ 5 ಗೇರ್ಸ್ ಯಾವ್ದು ಸಹ ಇಲ್ಲ, ಟಾಪ್ ಗೇರು 6th ಗೇರೇ ಇರೋದ ಅಂತ ಅವರ ಕಾರಲ್ಲಿ. ಚಿಂದಿಯಾಗಿ ಆಡಿದ್ರು ಮಾರ್ರೆ, ಔಟ್ ಆದ್ರು, ಬೇಗ ಔಟ್ ಆದ್ರೆ. ಅಂಥ ಒಂದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಬಟ್ ಆ ಇಂಟೆಂಟ್ ಉಂಟಲ್ಲ ನಂಗೆ ಭಾರಿ ಖುಷಿ ಆಯಿತು. 13 ಬಾಲಿಗೆ 27 ರನ್ ಹೊಡೆದು ಔಟ್ ಆದರು. ಸೊ ಏನು 200ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್ ಅವ್ರದ್ದು. ಮತ್ತು ಇಶಾಂತ್ ಶರ್ಮಾ ಅವ್ರದ್ದು ಅಲ್ಲೇ ಒಂದು ಸಣ್ಣ ಜಗಳ, ಇಬ್ಬರು ಸಹ ಡೆಲ್ಲಿ ಅವರು ಫ್ರೆಂಡ್ಸ್. ಹಾಗೆ ಒಂದು ಬಾಲ್ ಎಜ್ಜಾಗಿ 4 ಆಯಿತು. ಎಜ್ಜಾಯ್ತು ಅಂತ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ಕೊಹ್ಲಿ ಅವರಿಗೆ. ಇದು ಇಶಾಂತ್ ಶರ್ಮಿಗೆ ಗುರೈಸಿದ್ಕೊಳ್ಳೆ, ಎಂತ ನಾ ಬೇಕಂತ ಹೊಡೆದದ್ದು, ಎಜ್ಜದಲ್ಲ. ಈ ನಾವು ಚಿಕ್ಕ ಮಕ್ಕಳಿರೋಗೆಲ್ಲ ಹಾಗೆ ನಾವು ಗಲಾಟೆ ಮಾಡ್ತೇವಲ್ಲ, ನಾ ಬೇಕಂತ ಹೊಡೆದದ್ದು ಆಯಿತಾ ಅಂತ. ಹಾಗೆ ನಾ ಬೇಕಂತ ಹೊಡೆದದ್ದು ಅಂತ. ನೆಕ್ಸ್ಟ್ ಶಾಟ್ ಒಂದು ಹೊಡೆದ್ರು 6. ಆ ಶಾಟ್ ವಿರಾಟ್ ಕೊಹ್ಲಿ ಅವರು ಆಡಿದ್ದು ನಾನು ನೋಡಲಿಲ್ಲ. ಈ ನೋ ಮ್ಯಾನ್ ಲುಕ್ ಅಂತ ಹೇಳ್ತಾರಲ್ಲ, ನೋ ಮ್ಯಾನ್ ಲುಕ್ ಎಂತ ನೋ ಲುಕ್ ಶಾಟ್ ಅಂತ. ಈಗ ಹೊಡೆದ್ರೆ 6 ಹೋಗಿದೆ. ಅವ್ರಿಗೆ ಆ ಕನೆಕ್ಟ್ ಆದ ಕೂಡಲೇ ಗೊತ್ತಾಯ್ತು ಇದು 6 ಅಂತ. ಡೈರೆಕ್ಟ್ ಇಶಾಂತ್ ಶರ್ಮಾ ಅವರ ಮುಖ ನೋಡಿದರು, ಗೊತ್ತಾಯ್ತಾ ಅಂತ. ಆ ಒಂದು ಮೊಮೆಂಟ್ ಉಂಟಲ್ಲ, ಬೇರೆ ಇಶಾಂತ್ ಶರ್ಮಾ ಮೊದಲು ಬೇರೆ ಯಾವ ಬೌಲರ್ ಆಗಿದ್ರು ಜೋರು ಮಾತಿಗೆ ಮಾತ್ರ ಚಕಮಕಿ ಆಗ್ತಿತ್ತು. ಬಟ್ ಅವರಿಬ್ಬರು ಮೊದಲಿಂದ ಸಹ ಫ್ರೆಂಡ್ಸ್ ಆಗಿರೋದ್ರಿಂದ ಫನ್ ಆಗಿ ಹೋಯಿತು. ಆ್ಯಂಡ್ ಅದೇ ಓವರಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದರು. ಆಗ ಇಶಾಂತ್ ಶರ್ಮಾ ಅವರು ಈ ಛೇಡಿಸೋದು ಅಂತ ಹೇಳ್ತೇವೆ, ಅಂದರೆ ಬೆಸ್ಟ್ ಫ್ರೆಂಡ್ ಥರ ಹೋಗಿ ಒಂದು ಛೇಡಿಸ್ತೇವಲ್ಲ, ಹಾಗೆ ಇಶಾಂತ್ ಶರ್ಮಾ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದುಕೊಳ್ಳಿ ವಿರಾಟ್ ಕೊಹ್ಲಿ ಅವ್ರ ಹತ್ರ ಹೋಗಿ ಔಟ ಮರೆ ಔಟ ಅಂತ ಹೇಳ್ಕೊಂಡು. ಆ್ಯಂಡ್ ವಿರಾಟ್ ಕೊಹ್ಲಿ ಸಹ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡ್ರು. ಅದಾದಮೇಲೆ ವಿಲ್ ಜಾಕ್ಸ್ ಮತ್ತು ಪಾಟಿದಾರ್ ಸೇರಿಕೊಂಡು ಸೂಪರಾಗಿ ಆಡಿದ್ರಪ್ಪ. ಪಾಟಿದಾರ್ ಲಾಸ್ಟ್ 7 ಇನ್ನಿಂಗ್ಸಲ್ಲಿ 5ನೇ ಸಲ 50 ಹೊಡಿತಾ ಇರೋದು. ಪಾಟಿದಾರ್ ಅವರು 32 ಬಾಲಿಗೆ 52 ರನ್. ಇವತ್ತೇನು ಇದು ಕುಲ್ದೀಪ್ ಯಾದವ್ ಸರ್ರೆ ಹೊಡಿಸ್ಕೊಂಡ್ರು ಪಾಪ. ಅವರ ಸೇಮ್ ಓವರಲ್ಲಿ 2 ಕ್ಯಾಚ್ ಮಾರ್ರೆ, ಒಂದು ವಿಲ್ ಜಾಕ್ಸ್ ಇದು, ಒಂದು ಪಾಟಿದಾರ್ದು. ಎಸ್ಪೆಷಲಿ ಪಾಟಿದಾರ್ದು ಕ್ಯಾಚ್ ಅಂತೂ ಈಸಿ ಇತ್ತು. ಶೈ ಹೋಪ್ ಅವರು ಆ ಕ್ಯಾಚ್ ಬಿಟ್ಟು ಹೋಪ್ಸ್ ಪೂರ್ತಿ ಹಾಳು ಮಾಡಿ ಹಾಕಿದ್ರು ಡೆಲ್ಲಿ ಟೀಮ್ ಇದು. ಅವರಿಬ್ಬರು ಸೇರಿಕೊಂಡು ಸೂಪರಾಗಿ ಆಡಿದ್ರು. ಯಾರು ನಮ್ಮ ಪಾಟಿದಾರ್ ಮತ್ತು ವಿಲ್ ಜಾಕ್ಸ್ ಸೇರಿಕೊಂಡು. ಕೊನೆಗೆ ಪಾಟಿದಾರ್ ಅವರು ಔಟ್ ಆದರು. ಅದಾದಮೇಲೆ ವಿಲ್ ಜಾಕ್ಸ್ ಔಟ್ ಆದರು. ಅದಾದಮೇಲೆ ಗ್ರೀನ್ ಟ್ರೈ ಮಾಡಿದ್ರು, 24 ಬಾಲಿಗೆ 32 ರನ್ ಹೊಡೆದ್ರು. ಬಟ್ ಸ್ಲಾಗ್ ಓವರ್ಲಿ ಬಂದಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದಲ್ಲ, 200+ ಸ್ಟ್ರೈಕ್ ರೇಟ್ ಹೊಡಿಬೇಕು ಅಂತ. ಬಟ್ ಪಿಚ್ ಸ್ವಲ್ಪ ಸ್ಲೋ ಡೌನ್ ಆದಾಗೆ ಅನ್ನಿಸ್ತಾ ಇತ್ತು. ಈಗ ಎಂತ ಹೇಳಿದ್ರು ಟೂ ಪೇಸ್ಟ್ ಪಿಚ್ ಥರ ಬಿಹೇವ್ ಮಾಡ್ತಾ ಇತ್ತು. ಬಟ್ ಗ್ರೀನ್ ಅವ್ರನ್ನ ಬಿಟ್ಟರೆ ಮತ್ತು ಯಾರು ಆಡಲೇ ಇಲ್ಲ ಮಾರ್ರೆ. ಲಾಮ್ರೋರ್ 13 ರನ್ನು, ದಿನೇಶ್ ಕಾರ್ತಿಕ್ ಅವರು ಡಕ್ ಔಟು. ಹೀಗೆ ಲಾಸ್ಟ್ 15 ಬಾಲಲ್ಲಿ RCB 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಲಾಸ್ಟ್ 15 ಬಾಲಲ್ಲಿ 5 ವಿಕೆಟ್ ಅಂದರೆ 2.3 ಓವರ್ಸಲ್ಲಿ 5 ವಿಕೆಟ್, 4 ವಿಕೆಟ್ ಕಳೆದುಕೊಂಡಿದ್ದಂತಹ RCB ಇನ್ನಿಂಗ್ಸ್ ಮುಗಿದಾಗ 9 ವಿಕೆಟ್ ಹೋಗಿತ್ತು. 187ಕ್ಕೆ 9. ಲಾಸ್ಟ್ 2 ವಿಕೆಟ್ ರನ್ಔಟ್ ಆದದ್ದು, ಅಂದರೆ ಓಡ್ಲಿಕ್ಕೆ ಹೋಗಿ ರನ್ಔಟ್ ಆದದ್ದು. ಬಟ್ ಸ್ಟಿಲ್ 2.3 ಓವರ್ಸಲ್ಲಿ 5 ವಿಕೆಟ್ಸ್ ಕಳೆದುಕೊಂಡಿತ್ತು. 187 ಸಾಕಾಗ್ತದ? ಈ ಜೇಕ್ ಫ್ರೇಜರ್ ಮತ್ತು ಸ್ಟಪ್ಸ್ ಎಲ್ಲ ನಿಂತುಕೊಂಡ್ರೆ ಮರೆ 15 ಓವರೆಲ್ಲ ಹೊಡೆದಾಕ್ಬೋದು ಅಂತ ಟೆನ್ಷನ್ ಇದ್ದದ್ದು. ನಮ್ಮ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಪ್ರಿವ್ಯೂ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತಂದರೆ, ಈ ಸ್ಟಪ್ಸ್ ಮತ್ತು ಇವರನ್ನು ಯಾರು ಜೇಕ್ ಫ್ರೇಜರನ್ನು ಬೇಗ ಅವರು ಸೆಟ್ ಆಗುವ ಮುಂಚೆ ಔಟ್ ಮಾಡಬೇಕು ಮಾರೆ, ಇಲ್ಲದ್ರೆ ಭಾರಿ ಕಷ್ಟ ಆಗ್ತದೆ ಅಂತ. ನಾವೆಲ್ಲ ಲೆಕ್ಕಾಚಾರ ಹಾಕ್ತಿದ್ದು ಹೇಗೆ ಅಂತಂದರೆ, ಜೇಕ್ ಫ್ರೇಜರನ್ನು ಯಾರು ಮಾರೆ ಔಟ್ ಮಾಡ್ಬೋದು? ಅಂದರೆ ಸಿರಾಜ್ ಬಾಲ್ ಹಾಕ್ಬೇಕಾ, ಅವ್ರದ್ದು ಏನು ವೀಕ್ನೆಸ್ ಅಂತ ಹಾಗೀಗೆ ಅಂತ. ಆ ಮನುಷ್ಯ ರನ್ಔಟ್ ಆಗ್ಬೋದು ಅಂತ ಯಾರು ಸಹ ಅಂದುಕೊಂಡಿರಲಿಲ್ಲ. ಅದು ಸಹ ಹೇಗೆ ಅಂತಂದರೆ, ತಾನು ಮಾಡೋದು ತಪ್ಪಿಗೆ ರನ್ಔಟ್ ಆಗೋದಿರ್ತದೆ. ನಾನ್ ಸ್ಟ್ರೈಕರ್ ಎಂಡಲ್ಲಿ ಇರುವಂತಹ ಬೌಲರ್ ಎಸ್ ದಯಾಲ್ ಅವರಿಗೆ ಸ್ಟ್ರೈಟಾಗಿ ಒಂದು ಶಾಟ್ ಹೊಡೆದು ಎಸ್ ದಯಾಲ್ ಅವರದ್ದು ಕೈಗೆ ತಾಗಿ ವಿಕೆಟ್ಗೆ ತಾಗಿತ್ತು. ನಾನ್ ಸ್ಟ್ರೈಕರ್ ಎಂಡಲ್ಲಿ ವಿಕೆಟ್ಗೆ ತಾಗಿತ್ತು. ನಮ್ಮ ಜೇಕ್ ಫ್ರೇಜರ್ ಅವರು ಕ್ರೀಸಲ್ಲೇ ಇರಲಿಲ್ಲ, ಕ್ರೀಸಿಂದ ಮುಂದೆ ಬಂದಾಗಿದೆ. ರನ್ಔಟ್ ಆದಾಗ ಅವರು 8 ಬಾಲಿಗೆ 21 ರನ್ ಚಚ್ಚಿದ್ರು. ಅಂದರೆ ಮ್ಯಾಚ್ ಲಗಾಡಿ ತೆಗೆಯುವಂತಹ ಎಲ್ಲ ಸಂಭವ ಇತ್ತು. ಅವರು ಔಟ್ ಆದದ್ದು. ಮತ್ತು ಫಸ್ಟ್ ಈ ಸ್ವಪ್ನಿಲ್ ಸಿಂಗ್ ಅವ್ರು ಮಾರ್ರೆ, ಅಂದರೆ ಈ ವರ್ಷದ RCB ಪಾಳೆಯದ ಲಕ್ಕಿ ಮ್ಯಾನ್ ಅನ್ನುವಂಥ ಅವಾರ್ಡನ್ನು ಅವ್ರಿಗೆ ಕೊಡಬೇಕು. ಅವರು ಆಡಿರೋದು 5 ಮ್ಯಾಚ್. ಈ IPL ಅಲ್ಲಿ RCBಗೆ 5 ಮ್ಯಾಚ್ ಆಡಿದರು, 5 ಸಹ ವಿನ್. ಅಂದರೆ ಲಾಸ್ಟ್ 5 ಏನು ನಾವು ವಿನ್ ಆಗಿದ್ದೇವಲ್ಲ, 5 ಮ್ಯಾಚಲ್ಲಿ ಸಹ ಸ್ವಪ್ನಿಲ್ ಸಿಂಗ್ ಅವರು ಇದ್ದಾರೆ, ವಿನ್ ಆದರು. ಆ್ಯಂಡ್ ಇವತ್ತು ಫಸ್ಟ್ ಓವರ್ ಅವರ ಬಾಲ್ ಹಾಕಿದರು. ಫಸ್ಟ್ ಏನು 3rd ಬಾಲಲ್ಲಿ ವಾರ್ನರ್ ಅವರು ಅಲ್ಲ ಮರ್ರೆ, ಕೈಗೆ ಯಾರಾದರೂ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಪವರ್ ಪ್ಲೇಯಲ್ಲಿ 2 ಫೀಲ್ಡರ್ಸು ಹೊರಗಡೆ ನಿಲ್ಬೋದು, 30 ಯಾರ್ಡ್ ಸರ್ಕಲ್ ಹೊರಗಡೆ ನಿಲ್ಬೋದು. ವಾರ್ನರ್ ಅವರು ಹುಡುಕಿ, ಅಂದರೆ ಶಾರ್ಟ್ ಇದು ಬಾಲ್ ಹಾಕೋ ಮುಂಚೆ ಹುಡುಕಿದ್ರಂತ, ಫೀಲ್ಡರ್ ಅಲ್ಲಿದ್ದಾನಾ, ಅವನಿಗೊಂದು ಕ್ಯಾಚ್ ಪ್ರಾಕ್ಟೀಸ್ ಕೊಡುವ ಅಂತ ಕೈಗೆ ಕ್ಯಾಚ್ ಕೊಟ್ಟೋದ್ರು.
ಅಂದರೆ ಬ್ರೈನ್ ಫೇಡ್ ಮೂಮೆಂಟ್ ಎಂತ ಗೊತ್ತಿಲ್ಲ, ಕೈಗೆ ಕ್ಯಾಚ್ ಕೊಟ್ಟೋದ್ರು. ಅದಾದಮೇಲೆ ಜೇಕ್ ಫ್ರೇಜರ್ ಔಟ್ ಆಗೋದು, ಅಭಿಷೇಕ್ ಪುರಲ್ಲಿ ಔಟ್ ಆಗೋದು. ಅಭಿಷೇಕ್ ಪುರಲ್ಲಿದು ಅಂದರೆ ಅವರನ್ನು ಡಿಸ್ಮಿಸ್ ಮಾಡಿದ ಬಾಲ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಬಾಡಿ ಲೈನ್ ಬೌನ್ಸರ್, ಪೂರ್ತಿ ಅಂತ ಹೇಳೋದಿಲ್ಲ, ಬಟ್ ಒಂಥರ ಆಕ್ವರ್ಡ್ ಬೌನ್ಸರ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಬೌನ್ಸ್ ಅಲ್ಲ ಅಥವಾ ಲೋ ಬೌನ್ಸ್ ಅಲ್ಲ, ಒಂಥರ ಆಕ್ವರ್ಡ್ ಹೈಟಲ್ಲಿ ಬೌನ್ಸು. ಸೂಪರ್ ಕ್ಯಾಚ್, ಅಂದರೆ ಸೂಪರ್ ಬಾಲು ಯಶ್ ದಯಾಳ್ ಅವರ ಕಡೆಯಿಂದ. 3rd ವಿಕೆಟ್ ಇವ್ರದ್ದು ಬಿತ್ತು, ಯಾರ್ದು ಜೇಕ್ ಫ್ರೇಜರ್ ಅವ್ರದ್ದು ಬಿತ್ತು. ಅದಾದಮೇಲೆ ಕುಮಾರ್ ಕುಶಾಗ್ರ, ಓ ಮೈ ಗಾಡ್, ಎಷ್ಟೋ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ದು ಡೆಲ್ಲಿ ಅವರನ್ನು. ಅಂದರೆ ಒಂದು ಹೊಸ ಟ್ಯಾಲೆಂಟ್ ಹಾಗೆ ಹೀಗೆ ಅಂತ. ಟ್ಯಾಲೆಂಟ್ ಇನ್ನೂ ಸಹ ನಾವು ಭೂತ ಕನ್ನಡಿ ಹಾಕಿ ಹುಡುಕ್ತಾ ಇದ್ದೇವೆ. ಕುಮಾರ್ ಕುಶಾಗ್ರ ಏನು ಕೂಡ ಕ್ಲಿಕ್ಕೇ ಆಗಲಿಲ್ಲ ಈ IPL. ಒಂಚೂರು ಸಹ ಕ್ಲಿಕ್ ಆಗಲಿಲ್ಲ. ಎಷ್ಟು ನಂಗೆ ಗೊತ್ತಿಲ್ಲ, ನೆನಪೋಗಿದೆ 8 ಕೋಟಿ ಕೊಟ್ಟು ತೊಗೊಂಡದ್ದು, ನಂಗೆ ಗೊತ್ತಿಲ್ಲ ಅಂದ್ಕೊಳ್ತೇನೆ. ಬಟ್ ತುಂಬ ದುಡ್ಡು ಕೊಟ್ಟು ತೊಗೊಂಡಿದ್ರು. ಕುಮಾರ್ ಕುಶಾಗ್ರ ಸಹ ಆಡಲಿಲ್ಲ. ಕೊನೆಗೆ 30 ರನ್ನಿಗೆ 4 ವಿಕೆಟ್ ಹೋದ್ಮೇಲೆ 5ನೇ ವಿಕೆಟ್ ಹೋಗದಾಗೆ ತಡೆದದ್ದು ಶೈ ಹೋಪ್ ಮತ್ತು ಅಕ್ಷರ್ ಪಟೇಲ್ ಸೇರಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದರು ಅಷ್ಟೇ. ಆ್ಯಂಡ್ ಶೈ ಹೋಪ್ ಇದು ಕ್ಯಾಚ್, ಅವರು ಪಾಟಿದಾರವರು ಕೊಟ್ಟ ಕ್ಯಾಚನ್ನು, ಎಷ್ಟು ಈಸಿ ಕ್ಯಾಚನ್ನು ಶೈ ಹೋಪ್ ಚೆಲ್ಲಿದ್ರಲ್ಲ. ಬಟ್ ಶೈ ಹೋಪ್ ಕೊಟ್ಟ ಕ್ಯಾಚನ್ನು ಹಿರಿಯ ಆಟಗಾರ ಕರಣ್ ಶರ್ಮಾ ಅವರು, ಇನ್ನೇನು ಲೋಮ್ರೋರವರು ಮತ್ತು ಕರಣ್ ಶರ್ಮಾ ಅವರು ಡಿಕ್ಕಿಯಾಗಿ ಗಟ್ಟಿ ತಪ್ಕೊಳ್ತಾರೆ ಅಂತ ಅಂದ್ಕೊಳ್ಳೋದು. ಬಟ್ ಹಾಗೆ ಎಂತ ಆಗಲಿಲ್ಲ. ಕರಣ್ ಶರ್ಮಾ ಅವರು ಕ್ಯಾಚ್ ಹಿಡಿದು ಲೋಮ್ರೋರವರು ಅವರ ಮೇಲೆ ಹಾರಿ ಕರಣ್ ಶರ್ಮಾ ಅವರು ನೆಲದಲ್ಲೇ ಬಿದ್ದುಕೊಂಡು ನಾ ಕ್ಯಾಚ್ ಹಿಡ್ದಿದ್ದೇನೆ ಅಂತ ಹೇಳಿ 1 ನಿಮಿಷ ಆದರೂ ಹೇಳಲಿಲ್ಲ ಆಸಾಮಿ. ನಾವು ನೋಡ್ತಿದ್ದೆ, ಓಕೆ ಕ್ಯಾಚ್ ಹಿಡ್ದಿದ್ದೆ, ಸರಿ ಹೇಳು, ಸೆಲೆಬ್ರೇಟ್ ಮಾಡೋಂತ. ಹೇಳ್ತಾನೆ ಇಲ್ಲ. ಕೊನೆಗೆ ಕರಣ್ ಶರ್ಮಾ ಇದ್ದಲ್ಲಿ ಎಲ್ಲ ಫೀಲ್ಡರ್ ಓಡಿ ಬಂದರು, ಅಣ್ಣ ಹೇಳಣ್ಣ ಸಾಕಣ್ಣ, ಕ್ಯಾಚ್ ಹಿಡ್ದಿದ್ದು ಸೂಪರ್ ಕ್ಯಾಚ್ ಹೇಳು ಅಂತ. ಶೈ ಹೋಪ್ ಅವರು ಕೊಟ್ಟ ಕ್ಯಾಚ್ ಸೂಪರಾಗಿ ಕರಣ್ ಶರ್ಮಾ ಅವರು ಹಿಡಿದ್ರು. ಕ್ಯಾಪ್ಟನ್ ಆಟವನ್ನು ಅಕ್ಷರ್ ಪಟೇಲ್ ಅವರು ಆಡಿದ್ರು. ಅವರು ಒಳ್ಳೆ ಬ್ಯಾಟ್ಸ್ಮನ್, ಪರಿಪೂರ್ಣ ಆಲ್ರೌಂಡರು. 39 ಬಾಲಿಗೆ 57 ರನ್ ಹೊಡೆದ್ರು. ಬಟ್ ಇನ್ನೊಂದು ಕಡೆಯಿಂದ ವಿಕೆಟ್ ದಡ ಅಂತ ಹೋಗ್ತಾ ಇತ್ತು. ಕೊನೆಗೆ ಅಕ್ಷರ್ ಪಟೇಲ್ ಸಹ ಅವರು ಔಟ್ ಆದರು. ಅಂತ್ಯದಲ್ಲಿ 19.1 ಓವರ್ಗೆ 140ಕ್ಕೆ ಡೆಲ್ಲಿ ತಂಡ ಆಲ್ ಔಟ್. 47 ರನ್ಗಳ ಭರ್ಜರಿ ವಿಜಯ. ಈ ವಿಜಯ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಮಗೆ, ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕಿತ್ತು, ಅದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೇನೆ. ಇವತ್ತಿನ ಫಸ್ಟ್ ಮ್ಯಾಚ್ ಅದ್ರದ್ದು ವಿಡಿಯೋ ಬರಲಿಲ್ಲ, ನಾಳೆ ಬರ್ತದೆ. ರಾಜಸ್ಥಾನ್ ವರ್ಸಸ್ CSK ಮ್ಯಾಚನ್ನು CSK ವಿನ್ ಆಯಿತು. CSK ವಿನ್ ಆದಾಗ CSKದ ರನ್ ರೇಟ್ ಏನಾಯಿತು, +0.5 ಆಯಿತು. ಆ್ಯಂಡ್ +0.4 SRH ಉಂಟು. ಆ್ಯಂಡ್ ನಮ್ಮದು +0.2 ಏನೋ ಇತ್ತು ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ. ನಮ್ಮಕ್ಕಿಂತ ಮೇಲೆ 2 ಪ್ಲೇಸಲ್ಲಿ ತಂಡಗಳುಂಟು. +0.5 ಉಂಟು, +0.4 ಉಂಟು ರನ್ ರೇಟ್. ನಾವು ಅವರ ಹತ್ರ ಹೋಗಬೇಕು ಅಂತಂದರೆ ದೊಡ್ಡ ಮಟ್ಟದ ನಮಗೆ ಒಂದು ಜಯ ಸಿಗಬೇಕು. ಆ ದೊಡ್ಡ ಮಟ್ಟ ಜಯ ಸಿಕ್ಕಿದ್ದಕ್ಕೆ +2 ಇಂದ ಈಗ +3.87 ಅಂತ ನೋಡಿದೆ ನಾನು. +0.387 ಅಂತ ನೋಡಿದ್ದೇನೆ. ಈಗ ನೆಕ್ಸ್ಟ್ ನಮ್ಮ ಮ್ಯಾಚ್ ಏನು CSK ಮೇಲೆ ಉಂಟಲ್ಲ, ಆ ಮ್ಯಾಚ್ ನಾವು ದೊಡ್ಡ ಅಂತರದಿಂದ ವಿನ್ ಆಗಬೇಕು. ಆ್ಯಂಡ್ SRH ಅವರದ್ದು ಏನು ಈಗ ಲಾಸ್ಟ್ ಮ್ಯಾಚ್ ಏನಿರುತ್ತೆ ಲೀಗ್ ಮ್ಯಾಚ್, ಅದೊಂದು ಸ್ವಲ್ಪ ದೊಡ್ಡ ಅಂತರದಿಂದ ಸೋತರೆ ಆಗ ನಾವು 3ನೇ ಸ್ಥಾನಕ್ಕೆ ಹೋಗದಿದ್ದರೆ ಸಹ 4ನೇ ಸ್ಥಾನ ಹಾಗೆ ಹೀಗೆಲ್ಲ ಬಂದು ಪ್ಲೇ ಆಫಿಗೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಯಾರಾದರೂ ನಾನಂತೂ ಅಂದ್ಕೊಂಡಿಲ್ಲ, ಟು ಬಿ ಆನೆಸ್ಟ್ ಅಂದ್ಕೊಂಡಿರಲಿಲ್ಲ. ಪ್ಲೇ ಆಫಿಗೆ ಹೋಗ್ತಾ ಬಿಡ್ತಾ ಅದು ಬೇರೆ, ಮತ್ತೆ ನೋಡುವ. ಬಟ್ 5-5 ವಿನ್ ಆಗಿ ನಾವು ಒಂಥರ ಪ್ಲೇ ಆಫಿಗೆ ಹೋಗುವಂತಹ ಒಂದು ಅವಕಾಶವನ್ನು ಇಷ್ಟು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೇವೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಗ್ ಕಂಗ್ರ್ಯಾಚುಲೇಷನ್ RCB. ಸೂಪರ್ ಅಂದರೆ ಸೂಪರಪ್ಪ. ಈ ಕನ್ಸಿಸ್ಟೆನ್ಸಿ ಇರುವಂತಹ ಟೀಮ್, ಅಂದರೆ ಇಷ್ಟು ಕನ್ಸಿಸ್ಟೆಂಟಾಗಿ ಆಡುವಂತಹ ಟೀಮ್ ಯಾಕೆ ಆಡಲಿಲ್ಲ? ಫಸ್ಟ್ ಆಫ್ ಆಲ್ ಎಂಥ ಮೈಮೇಲೆ ಎಂಥ ದೆವ್ವ ಬಂದಿತ್ತ, ಅಥವಾ ಪ್ಲೇಯಿಂಗ್ ಇಲ್ಲ ಸರಿ ಇರಲಿಲ್ವಾ? ಅಯ್ಯೋ, 1-2 ಮ್ಯಾಚ್ ಒಂದು ಎಕ್ಸ್ಟ್ರಾ ವಿನ್ ಆಗಿದ್ದಿದ್ದಾರೆ, ಅಥವಾ ಆ KKR ಮೇಲೆ 1 ರನ್ನಿಂದ ಸೋತ ಮ್ಯಾಚನ್ನು ವಿನ್ ಆಗಿದ್ದಿದ್ರೆ ಇಷ್ಟು ಬಾಯಿ ಪಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ. ಅಯ್ಯೋ, RCB ಅಂದರೆ ಕೈಯಾರೆ ಈ ಥರ ಕಳೆದುಕೊಳ್ತಿದಾರಲ್ಲ, ಅದೇ ನಂಗೊಂದು ಬೇಜಾರಾಗೋದು. ಕಳೆದುಕೊಳ್ಳಿಲ್ಲ, ಬಟ್ ಈ ಸ್ಥಿತಿಗೆ ತಲುಪಬಾರ್ದು ಮಾರ್ರೆ. ಈಗ KKR ಹೇಗೆ ಕ್ವಾಲಿಫೈ ಆಯ್ತಲ್ಲ, ಯಾರು ಹಂಗಿಲ್ಲ, ಅದೇ ಧೈರ್ಯವಾಗಿ ಒಂದು ಕ್ವಾಲಿಫೈ ಆಗುವಂತಹ ಸ್ಥಿತಿಗೆ ಅಟ್ಲೀಸ್ಟ್ ಮುಂದಿನ ವರ್ಷ ಆದರೆ RCB ಬರಲಿ ಅನ್ನೋದು ನಮ್ಮ ಒಂದು ಆಶಯ. ಓ ಮೈ ಗಾಡ್, 14 ನಿಮಿಷಗಳ ಬಹುದೊಡ್ಡ ವಿಡಿಯೋ. ಸರಿ, ನೀವು ಪೂರ್ತಿ ವಿಡಿಯೋ ನೋಡಿದರೆ ಕಮೆಂಟ್ ಹಾಕಿ. ನಾವು ಪೂರ್ತಿ ವಿಡಿಯೋ ನೋಡಿದ್ದೇನೆ ಕಾರಂತರ ಅಂತ. ಕಾರಂತರ ಜನಾರ್ದನ್ ಸರ್ ಸ್ವಲ್ಪ ಕ್ಯಾರೆಕ್ಟರ್ನ ಆ ಕಡೆ ಈ ಕಡೆ ಹೋಗ್ತಾ ಇರ್ತೇನೆ, ಆಯಿತಾ? ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.